ಪ್ಯಾಕಿಂಗ್ ಫುಲ್ ಆಗೋಗಿದೆ. ನೋಡಿ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ತಾ ಇರೋ ತರ ಕಾಣಿಸ್ತಾ ಇದೆ, ಆರಿಸ್ತಾರ. ಹೋಗೋ ರೋಡಲ್ಲಿರೋ ವ್ಯೂ ಫುಲ್ ಮಿಸ್ಟ್. ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಅನ್ನೋದಾದವರಿಗೆ ಎಲ್ಲರಿಗೂ ನಮ್ಮ ನಮಸ್ಕಾರಗಳು, ಶುಭೋದಯ. ಇವತ್ತಿನ ನಮ್ಮ ವ್ಲಾಗ್ ಬಹಳ ದಿನ ಆದ್ಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದ್ರೆ ಆಫೀಸಲ್ಲಿ ತುಂಬಾ ಕೆಲಸಗಳಿತ್ತು, ಕೆಲಸದ ಒತ್ತಡದಲ್ಲಿ ವ್ಲಾಗ್ ಮಾಡಕ್ ಆಗ್ಲಿಲ್ಲ. ಸೊ ನಾನು ಇನ್ ದ ಮೀನ್ ಟೈಮ್ ಅವಾಗ ಟ್ರಾವೆಲ್ ಮಾಡಲಿಲ್ಲ, ಫುಲ್ ತಿಕ್ಕು ಫಾಗ್. ಸೊ ಸಮಯ ಈಗ 6:05. ಸೊ ಬೆಳಗ್ಗೆ 6:05. ಇದು ನಮ್ಮ ಇಯರ್ ಎಂಡ್ ಟೆಂಪಲ್ ರನ್ ನಾವು ಮಾಡ್ತಾ ಇರೋದು. ಸೊ ನಮ್ದು 5 days ಟ್ರಿಪ್ ಇವತ್ತಿಂದ, ಭಾನುವಾರದಿಂದ ಗುರುವಾರ ತನಕ. ಸೊ ಹೊಸ ವರ್ಷಕ್ಕೆ ರಿಟರ್ನ್ ನಾವು 1ನೇ ತಾರೀಕು Jan 1ಗೆ ನಾವು ರಿಟರ್ನ್ ಬರ್ತೀವಿ. ಇವತ್ತು ನಮ್ದು ಡೇ 1 ಪ್ಲಾನ್ ಏನು ಅಂತ ಹೇಳಿದ್ರೆ, ಇವಾಗ ಇಲ್ಲಿಂದ ನಾವು ಸೀದಾ ಹೋಗ್ತಾ ಇದೀವಿ ಇಡ್ಗುಂಜಿ. ಸೊ 1 hour ಇಡ್ಗುಂಜಿ. ಸೊ ಬೆಂಗಳೂರಿಂದ 10 hours ಡ್ರೈವ್, ಇನ್ಕ್ಲೂಡಿಂಗ್ ನಮ್ ಬ್ರೇಕ್ಫಾಸ್ಟ್, ಊಟ ಎಲ್ಲ ಸೇರಿ. ಸೊ ಎನಿವೆ ಅಲ್ಲಿ ದೇವಸ್ಥಾನ ಓಪನ್ ಆಗೋದು 3 ಗಂಟೆ 3:15. ಸೊ ಆ ಟೈಮ್ಗೆ ಅಲ್ಲಿ ನಾವು ರೀಚ್ ಆಗ್ತೀವಿ. ಏನೇ ಕಾಪಾಡಪ್ಪ, ನಮ್ಮ ಪ್ರಯಾಣ ಸುಲಭವಾಗಿರ್ಲಿ. ಸೊ ಹೋಗಿ ರೀಚ್ ಆಗಿ ಇಡ್ಗುಂಜಿ ಆದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ ಬಂದು ಮುರುಡೇಶ್ವರ. ಸೊ ಮುರುಡೇಶ್ವರ ಹಾಲ್ಟ್ ಇವತ್ತು. ಇದು ಇವತ್ತಿನ ನಮ್ಮ ದಿನಚರಿ, ಡೇ ಪ್ಲಾನ್. ಸೊ ನಾಳೆ ಬೆಳಗ್ಗೆ ಹೇಳ್ತೀನಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವ್ಲಾಗ್ಸ್. ರೂಮ್ಕೊಂಡ್ವಿ, ಲಗೇಜ್ ಎಲ್ಲ ತುಂಬಿಸಿ ಮಾಡಿ, ಲಗೇಜ್ ಇಟ್ಕೊಂಡು ಕೈಲಿ ಫೋನ್ ಇಟ್ಕೊಂಡು ಅಷ್ಟು ಮಾಡಕ್ ಆಗಲ್ಲ ಅಂತ ಸರಿ ಎಲ್ಲ ಸೆಟ್ ಮಾಡ್ಕೊಂಡು ಕಾರಲ್ಲಿ ಕೂತಾಗ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್. ಕಾರಲ್ಲಿ ಕೂತ್ ಸ್ಟಾರ್ಟ್ ಮಾಡಿದೀವಿ. ಬಂದು ಮತ್ತೆ ಫೋನ್ ಸೆಟ್ ಮಾಡ್ಕೊಂಡು ಕಾರಲ್ಲಿ ಹೊರಟಾಗ ಅಲ್ಲೊಂದು ಸ್ವಲ್ಪ ಟೈಮ್ ಆಯ್ತು. ಸೊ ಇವಾಗ ನಾವು ಟಿನ್ ಫ್ಯಾಕ್ಟ್ರಿಯಿಂದ ಹೆಬ್ಬಾಳ್ ಕಡೆ ಹೋಗೋ ಫ್ಲೈಓವರ್ ಕಡೆ ಇದೀವಿ. ನೋಡಿ ರೋಡ್ ವ್ಯೂ ಫುಲ್ ಫಾಗ್ ಇದೆ, ತಿಕ್ಕು ಫಾಗ್. ನೆನ್ನೆ ರಾತ್ರಿ ಎಲ್ಲ ಗ್ಲಾಸ್ ನೀಟಾಗಿ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿದೆ, ಬಟ್ ಆದ್ರೂ ಸ್ವಲ್ಪ ಬ್ಲರ್ ಕಾಣ್ತಾ ಇದೆ. ಇನ್ನೇನು 6 ಗಂಟೆಗೆ ಬೆಳಕು ಆಗ್ಬಿಡುತ್ತೆ, ನೋಡೋಣ. ಸೊ ಇವಾಗ ನಾವು ಕಸ್ತೂರಿ ನಗರ್. ಸೊ ನಮ್ ರೂಟ್ ಏನಿದೆ ಅಂತ ಹೇಳಿದ್ರೆ, ಹೆಬ್ಬಾಳು, ಗುರುಗುಂಟೆಪಾಳ್ಯ ರೈಟ್, ತುಮಕೂರು, ಶಿರಾ. ಚಿತ್ರದುರ್ಗದಿಂದ ಡಿವಿಯೇಷನ್ ತೋರಿಸ್ತಾ ಇದೆ, ಚನ್ನಗಿರಿ ಆ ರೂಟ್. ಚನ್ನಗಿರಿ ಹೋಗಿ ಸಾಗರ, ಶಿವಮೊಗ್ಗ, ಸಾಗರ 1 hour ಆ ರೂಟ್ ತೋರಿಸ್ತಾ ಇದೆ. ಬಟ್ ನಾವು ನೋಡೋಣ, ಮುಂದೆ ಎಲ್ಲಾದ್ರೂ ಒಂದ್ ಕಡೆ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಗೂಗಲ್ ಮ್ಯಾಪ್ ಹಾಕಿದ್ರೆ ಗೂಗಲ್ ಮ್ಯಾಪ್ ಏನ್ ತೋರಿಸೋದು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಜಸ್ಟ್ ಅಪ್ರೋಚಿಂಗ್ ಟುವರ್ಡ್ಸ್ ಹೆಬ್ಬಾಳ್, ಅಂದ್ರೆ ಹೆಬ್ಬಾಳ್ ರೀಚ್ ಆಗ್ತಾ ಇದೆ ಈಗ. ಹೊಸ ಬ್ರಿಡ್ಜ್ ಬೇರೆ ಓಪನ್ ಆಗಿದೆ. ರೈಟ್ ಹೋದ್ರೆ ವಿಧಾನಸೌಧ, ಆಮೇಲೆ ಫ್ಲೈಓವರ್ ಮೇಲೆ ಮುಂದೆ ಹೋಗಿ ರೈಟ್ ತಗೊಂಡ್ರೆ ಏರ್ಪೋರ್ಟ್. ಸೊ ನಾವು ಸ್ಟ್ರೈಟ್ ಹೋದ್ರೆ ಗುರುಗುಂಟೆಪಾಳ್ಯ. ಹೆಬ್ಬಾಳ್ ಕ್ರಾಸ್ ಮಾಡ್ತಾ ಇದೀವಿ. ಇವಾಗ ಹೆಬ್ಬಾಳ್ ಸಿಗ್ನಲ್ ನೋಡುತ್ತಿದ್ದಂತೆ ಮುಂಜಾನೆ ಬೆಳಗಾಗ್ತಾ ಇದೆ. ಟ್ರಾಫಿಕ್ ಇದೆ ಸಿಕ್ಕಾಬಿಟ್ಟೆ. ಸೊ ಎಲ್ಲರೂ ಟ್ರಾವೆಲ್ ಮಾಡ್ತೀರ, ಸಂಡೇ ಬೇರೆ ಅಲ್ವಾ, ಟ್ರಾವೆಲ್ ಮಾಡ್ತೀಯಾರ, ಹೋಗ್ತೀಯಾರ, ನೋಡವ. ನಮ್ಮ ಗುರುಗುಂಟೆಪಾಳ್ಯ ಸಿಗ್ನಲ್ ಬೆಳಗ್ಗೆ ಫುಲ್ ಜಾಮ್ ಆಗೋಗಿದೆ. ರೈಟ್ ಸೈಡ್ ಅಲ್ಲೂ ಜಾಮ್ ಕಾಣಿಸ್ತಾ ಇದೆಯಾ? ರೈಟ್ ಸೈಡ್ ಅಲ್ಲೂ ಫುಲ್ ಜಾಮ್ ಇದೆ. ರೈಡರ್ಸ್ ಎಲ್ಲ ರೈಡ್ಗೆ ಹೋಯ್ತವ್ರೆ ಇವತ್ತು ಸಂಡೇ ಆಗಿರೋದ್ರಿಂದ. ನಾವು ಇನ್ನೇನು ಅಪ್ರೋಚಿಂಗ್ ಟುವರ್ಡ್ಸ್ ಫ್ಲೈಓವರ್, ಗುರುಗುಂಟೆಪಾಳ್ಯ ಫ್ಲೈಓವರ್. ನಾನು ಕೃತಿ ಏನ್ ಪ್ಲಾನ್ ಮಾಡಿದೆ ನೋಡಿ, ಎಲ್ಲ ಸೂಪರ್ ಬೈಕ್ಗಳು ನೋಡಿ ಎಷ್ಟು ಹೋಯ್ತಾವ, ಎಲ್ಲ ರೈಡರ್ಸ್ಗಳೆಲ್ಲ ನಿಂತವ್ರು, ಆಯಾ ಬೂಸ. ಸೊ ನಾನು ಕೃತಿ ಫಸ್ಟ್ ಪ್ಲಾನ್ ಮಾಡಿದ್ದು 5:15 ಹೊರಟು ನಾವು ಹೋಗ್ಬಿಡ್ಬೇಕು ಅಂತ. ಬಟ್ ಆದ್ರೆ ಗೊತ್ತಲ್ಲ, ಟೈಮ್ ಹಾಗೆ ಹೋಯ್ತು. ನಾವೆದ್ದು ಎಲ್ಲ ರೆಡಿ ಆಗೋಷ್ಟೊಳಗೆ ನೋಡಿ, ಇದು ನಮ್ಮ 8ನೇ ಮೈಲಿ ಫ್ಲೈಓವರ್. ಸೀದಾ ಟೋಲ್ ಹತ್ರ ಇಳಿತೀವಿ. ಬ್ಯಾಂಗ್ಳೂರ್ಗೆ ಬಾಯ್ ಹೇಳ್ತಾ 5 days ಬ್ಯಾಂಗ್ಳೂರಿಂದ ಆಚೆ ಹೋಗ್ತಾ ಇದೀವಿ ನಾವು. 1ನೇ ತಾರೀಕು ರಿಟರ್ನ್ ಹೇಳ್ದ ಹಾಗೆ. ಫ್ಲೈಓವರ್ ಮೇಲೂ ನೋಡಿ ಎಷ್ಟು ಜಾಮ್ ಇದೆ. ಜಾಮ್ ಲೈಕ್ ಗಾಡಿ ಸಿಕ್ಕಾಪಟ್ಟೆ ಗಾಡಿಗಳು ಮೂವ್ ಆಗ್ತಿದೆ. ಇರೋಣ, ಹೋಗ್ತೀನಿ, ಡಿಮಾಂಡಿ ಕುಡಿತಾ ಇದ್ರೆ ನಾವು ಹೋಗೋದು ಬೇಡವೇ. ಇದು ನಮ್ಮ 8ನೇ ಮೈಲಿ ಫ್ಲೈಓವರ್ ಹತ್ತಿದ್ರೆ
ಪೀಣ್ಯ, ಜರಳಿ ಕ್ರಾಸ್, 8ನೇ ಮೈಲಿ ಎಲ್ಲ ದಾಟಿ ಮುಂದೆ ಹೋಗಿ ಇಳಿತೀವಿ. ಸೊ ಅದೊಂದು ಅಡ್ವಾಂಟೇಜ್ ಈ ಫ್ಲೈಓವರ್ ಅಲ್ಲಿ. ಓಕೆ, ಮೂವ್ ಆಗ್ತಾ ಇದೆ, ಗಾಡಿಗಳು ಇದಾವೆ, ನೋಡೋಣ. ಅಂದವೇ ಹೋಗ್ತಾ ತಿಂಡಿ ತಿನ್ಕೊಂಡು ಹೋಗ್ಬಿಟ್ಟೆವ. ಇದು ನಮ್ಮ ನೈಸ್ ರೋಡ್. ಲೆಫ್ಟ್ಗೆ ಹೋದ್ರೆ ಮೈಸೂರು ಎಲೆಕ್ಟ್ರಾನಿಕ್ ಸಿಟಿ ಹೋಯ್ತದೆ. ನೈಸ್ ರೋಡ್ ಕ್ರಾಸ್ ಮಾಡಿ ಹೋಗ್ತಾ ಒಂದು ಕಾಲದಲ್ಲಿ ರೈಟ್ ಸೈಡಲ್ಲಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸ್ಪಾಟ್ ಇದು. ಇವಾಗ ಏನು ಮಾಡ್ತೀರಾ ಗೊತ್ತಿಲ್ಲ, ಇಲ್ಲಿ ಎಕ್ಸಿಬಿಷನ್ ಆಗದೆ ನೋಡಿಲ್ಲ. ಇದು ಇಲ್ಲಿಗೆ ನಮ್ಮ ಮೆಟ್ರೋ ಸ್ಟೇಷನ್ ಲಾಸ್ಟ್. ಮಾಧವರ ಮೆಟ್ರೋ ಸ್ಟೇಷನ್ ನೋಡ್ಬೋದು ನೀವು. ಅಲ್ಲಿ ದೂರದಲ್ಲಿ ಟ್ರೈನ್ ಕಾಣಿಸ್ತಾ ಇದೆ. ಮೇಲೆ 2 ಟ್ರೈನ್ ಇದೆ ಟ್ರ್ಯಾಕ್ ಮೇಲೆ. ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ನಿಮಗೆ. ಇಲ್ಲಿ ನೋಡಿ, ಹತ್ತ ಬಂದ 2 ಟ್ರೈನ್ ನಿಂತಿದೆ ನೋಡಿ ರೆಡಿಯಾಗಿ. ಇದೆ ಸ್ಟಾರ್ಟಿಂಗ್ ಸ್ಟೇಷನ್. ಇವಾಗ ಸಂಡೇ ಎಷ್ಟು ಗಂಟೆಗೆ ಮೆಟ್ರೋ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಸೊ ಇಲ್ಲಿಗೆ ಡೆಡ್ ಎಂಡ್ ನೋಡಿ. ಇಲ್ಲೇ ಮೆಟ್ರೋ ಗೆಟ್ ಸೆಟ್ ಗೋ ಅಂತ ನಿಂತಿದ್ದಾರೆ. ಸೊ ಇಲ್ಲಿಗೆ ಎಂಡ್. ಸೊ ಸೋಮವಾರದಂತೂ ಸಿಕ್ಕಾಪಟ್ಟೆ ರಶ್ ಅಂತೆ. ಎಲ್ಲ ಇಲ್ಲಿಂದನೇ ಮೆಟ್ರೋ ಅಲ್ಲಿ ಹೋಗ್ಬಿಡ್ತಾರೆ. ಯಾಕಂದ್ರೆ ಮೆಟ್ರೋ ಕನೆಕ್ಟಿವಿಟಿ ಇರೋದ್ರಿಂದ ಎಷ್ಟು ಉಪಯೋಗ ನೋಡಿ ಜನಕ್ಕೆ. ಭಾಳ ಟೈಮ್ ಸೇವ್ ಆಗುತ್ತೆ. ಮೆಜೆಸ್ಟಿಕ್ ಹೋಗಿ ಇಳಿದು ಹೋಗೋ ಬದಲು ಒಂದೇ ಮೆಟ್ರೋ ಹತ್ತಿರ ಸೀದಾ ಡೆಡ್ ಎಂಡ್ ತನಕ ಹೋಗ್ಬಿಡ್ತಾರೆ. ಯಾವುದದು ಇನ್ಸ್ಟಿಟ್ಯೂಟ್, ಸಿಲ್ಕ್ ಇನ್ಸ್ಟಿಟ್ಯೂಟ್ ತನಕ ಹೋಗೋದು ಈ ಕಡೆಯಿಂದ ಮುಂದೆ ತನಕ. ಆಮೇಲೆ ನಮ್ಮ ಕೇರ್ಪುರಂ ಸೈಡ್ ಬರೋವರೆಗೂ ಅನುಕೂಲ. ಮೆಜೆಸ್ಟಿಕ್ಕಲ್ಲಿ ಇಳಿದು ಹತ್ತಿದ್ರೆ ಸೀದಾ ಕಾಡುಗೋಡಿ ತನಕ ಹೊಟ್ಟೋಗುತ್ತೆ. ಮೆಟ್ರೋ ಇಷ್ಟಿಷ್ಟು ಅಡ್ವಾಂಟೇಜ್ ನಮ್ಮ ಮೆಟ್ರೋ ಇರೋದ್ರಿಂದ. ನಮ್ಮ ಮೆಟ್ರೋ, ನಮ್ಮ ಬೆಂಗಳೂರು, ನಮ್ಮ ಹೆಮ್ಮೆ ಎಲ್ಲ ಹೇಳ್ಬಿಡೋದು ನಾವು ಒಂದೇ ಸಲ. ಇರೋಣ, ಆರನ್ ಮಾಡ್ತಾವ್, ಎಲ್ಲೋ ಹೋಗೋಣ, ಮುಂದೆ ಲಾರಿಗಳೈತೆ, ಆರನ್ ಮಾಡ್ತಾ ಇರೋದು ನಮ್ಮ ಜನಗಳು. ಎಲ್ಲಿ ಹೋಗ್ತಾರೋ ಏನು ಅರ್ಥನೇ ಆಗಲ್ಲ ನನ್ಗೊಂದು. ಇದು ನಮ್ಮ ನೆಲಮಂಗಲ ಟೋಲ್. ಸೊ ತುಮಕೂರು ರೋಡ್ಗೆ ಏನು ಕನೆಕ್ಟ್ ಆಗ್ತೀವಲ್ಲ ಅದು. ಜಸ್ಟ್ ನೆಲಮಂಗಲ ರೀಚ್ ಆದ್ವಿ. ನೆಲಮಂಗಲ ಟೋಲ್ ಅಪ್ರೋಚಿಂಗ್. ನೆಲಮಂಗಲ ಟೋಲ್ ಅಪ್ರೋಚ್ ಆಯ್ತು ನೆಲಮಂಗಲ ಟೋಲ್. ಇವಾಗ ತುಮಕೂರು ರೋಡ್ ಕನೆಕ್ಟ್ ಆಗ್ತಾ ಇದೀವಿ. ಟೈಮ್ ಬಂದು 7 ಗಂಟೆ 3 ನಿಮಿಷ. ಫುಲ್ ಜಾಮ್ ಶಿವ. ಸ್ಲೋ ಮೂವಿಂಗ್ ಟ್ರಾಫಿಕ್. ಫುಲ್ ಫಾಗಿ ವೆದರ್. ಸಖತ್ತಾಗಿದೆ. ಆಚೆ ಫುಲ್ ಚಳಿ. ನಾವು ಒಳಗೆ ಬೆಚ್ಚ ಕೂತಿದ್ದೀವಿ ಹೀಟರ್ ಹಾಕೊಂಡು. ಇಲ್ಲಿ ಹೋಗ್ತಾ ಸ್ವಲ್ಪ ಓಪನ್ ಸ್ಪೇಸ್ ಅಲ್ಲ. ಓಪನ್ ಸ್ಪೇಸಲ್ಲಿ ಸ್ವಲ್ಪ ಫಾಗ್ ಜಾಸ್ತಿನೇ ಇರುತ್ತೆ. ನೋಡೋಣ ಇನ್ನೆಷ್ಟು ತಿಕ್ ಫಾಗ್, ರೋಡ್ ವಿಸಿಬಿಲಿಟಿ ಹೆಂಗ್ ಕಾಣಿಸುತ್ತೆ ಅಂತ. ಇಲ್ಲಿಂದನೇ ಮುಂದೆನೆ ಕಾಣ್ತಾ ಇದೆ ಫಾಗು. ಡಿಸೆಂಬರಲ್ಲಿ ಚಳಿ. ಈ ಸತಿ ಆಕ್ಚುಲಿ ಪ್ರತಿ ವರ್ಷಕ್ಕಿಂತ ಈ ಸತಿ ತುಂಬಾ ಚಳಿ ಜಾಸ್ತಿನೇ ಇದೆ. ನನ್ಗೆ ಗೊತ್ತಿಲ್ಲ ಕ್ಯಾಮ್ರಾ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಫಾಗು ಅಂತ, ಬಟ್ ನಮಗೆ ಮಾತ್ರ ಕಾಣಿಸ್ತಾ ಇದೆ ಇಲ್ಲಿ ಥಿಕ್ ಫಾಗ್. ತುಮಕೂರು ರೋಡ್ ಫುಲ್ ಕನ್ಸ್ಟ್ರಕ್ಷನ್. ಐ ಥಿಂಕ್ 6 ಲೈನ್ ಮಾಡ್ತಾರೆ. ಯಾಕಂದ್ರೆ ಎಲ್ಲಾರು ಗೊತ್ತು, ತುಂಬಾ ಜನ ಓಡಾಡಿರ್ತೀರಲ್ಲ, ಹಾಗಾಗಿ ನಿಮಗೆ ಗೊತ್ತಿರುತ್ತೆ. ಇಲ್ಲಿಂದ 6 ಲೈನ್ ಅಲ್ವಾ, ಐ ಮೀನ್ ಲೈಕ್ 6 ಲೈನ್ ಮಾಡ್ತಾರೆ. ನಾವು ತುಮಕೂರು ದಾಟಿ ಶಿರಾ ರೋಡ್ ಅದು 6 ಲೈನ್ ಆಗಿದೆ ಕಂಟಿನ್ಯೂಸ್, ಎಲ್ಲಿ ತನಕ, ಹುಬ್ಳಿ ತನಕ. ಸೊ ಹಾಗಾಗಿ ಇದು 4 ಲೈನ್ ಇತ್ತಲ್ಲ. ಆಮೇಲೆ ಈ ರೋಡಲ್ಲಿ ತುಂಬಾ ಲಾರಿಗಳು ಜಾಸ್ತಿ. ಸೊ ಹಾಗಾಗಿ ರೋಡ್ ವೈಡನಿಂಗ್ ಮಾಡಿ 6 ಲೈನ್ ಮಾಡ್ತಿದ್ದಾರೆ. ಐ ಥಿಂಕ್ ಅಪ್ ಟು ಶಿರಾ ತನಕ ಕನ್ಸ್ಟ್ರಕ್ಷನ್ ಫುಲ್ ನೋಡಿ. ಮೇನ್ ರೋಡ್ ಮತ್ತೆ ಸರ್ವಿಸ್, ಮೇನ್ ರೋಡ್ ಮತ್ತೆ ಸರ್ವಿಸ್ ರೋಡ್ ಹಂಗೆ ಡಿವಿಯೇಟ್ ಆಗ್ತದೆ. ಸೊ ಎಲ್ಲೆಲ್ಲಿ ರೋಡ್ ರೆಡಿ ಮಾಡಿದಾರೋ ಅಲ್ಲಲ್ಲಿ ಕನೆಕ್ಟ್ ಮಾಡ್ಬಿಡ್ತಾರೆ. ನೋಡ್ಬೋದು ಎಲ್ಲ ಕಡೆ ಫ್ಲೈಓವರ್ಸ್ ಮಾಡ್ಯಾರ ನೋಡಿ. ರೈಟ್ ಸೈಡ್ ಅಲ್ಲಿ ಕಾಣ್ತಾ ಇದೆ ಫ್ಲೈಓವರ್ಸ್. ಲಾರಿ ಅಡ್ಡ ಇದೆ, ಲಾರಿ ದಾಟದ ಮೇಲೆ ಕಾಣಿಸ್ಬೋದು ನೋಡಿ. ಎಲ್ಲ ಕಡೆ ಫ್ಲೈಓವರ್ ಮಾಡ್ತಾರೆ. ಸೊ ಏನಕ್ಕೆ ಅಂದ್ರೆ ಇದು ಒಳ್ಳೇದು ಆಕ್ಚುಲಿ. ಮಾಡ್ತಾನೆ ಒಂದೇ ಸತಿ ಫ್ಲೈಓವರ್ ಮಾಡ್ಬಿಟ್ರೆ ಕೆಳಗೆ ಹಳ್ಳಿಯವ್ರಿಗೆ ರೋಡ್ ಕ್ರಾಸ್ ಮಾಡೋದಕ್ಕೆ ಅವ್ರಿಗೂ ಈಸಿ ಆಗುತ್ತೆ. ಸೊ ಹೈವೇ ಮೇಲೆ ಯಾರು ರೋಡ್ ಕ್ರಾಸ್ ಮಾಡಲ್ಲ, ಆಕ್ಸಿಡೆಂಟ್ಸು ತುಂಬಾ ಕಮ್ಮಿ ಆಗುತ್ತೆ.
ಹಾಗಾಗಿ ಇದೊಂಥರ ಮಾಡ್ಬೇಕಾದ್ರೆ ನೀಟಾಗಿ ಎಲ್ಲ ಮಾಡ್ಕೊಬಿಟ್ರೆ ಬಹಳ ಅನುಕೂಲ. ಅದು ಇನ್ನೊಂದು 2 ವರ್ಷ ಆಗ್ಬೋದು ಅನ್ಕೊಂಡಿದೀವಿ ಎಲ್ಲ ಮುಗಿಯೋಷ್ಟೊಳಗೆ. ಅಲ್ಲ, ನಾವೇನು ಪ್ರಾಜೆಕ್ಟ್ ಮಾಡ್ತಾ ಇಲ್ಲ, ನಾವು ಅನ್ಕೊಂಡಿರೋದಷ್ಟೇ. ಯಾಕಂದ್ರೆ ಇಲ್ಲಿಂದ ಅಲ್ಲಿ ತನಕ ಆಗ್ಬೇಕಲ್ಲ, ಹಾಗಾಗಿ. ಇದೇ ನಮ್ಮ ರತ್ನಂ ಹೋಟೆಲ್ ಲೆಫ್ಟ್ ಸೈಡ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಅದು. ಸೊ ಆಕ್ಚುಲಿ ನಾವು ಬರ್ಬೇಕಾದ್ರೆ ಇದು ನಮ್ಮ ತಂಗುದಾಣ. ಬ್ರೇಕ್ಫಾಸ್ಟ್ಗೆ ಯಾವಾಗ್ಲೂ ನಾವು ಇಲ್ಲೇ ರತ್ನಂಗೆ ನಿಲ್ಲಿಸ್ತಾ ಇದ್ದಿದ್ದು. ಆದ್ರೆ ಈ ಸತಿ ಸ್ವಲ್ಪ ಪ್ಲಾನ್ ಚೇಂಜ್ ಮಾಡ್ಕೊಂಡ್ವಿ. ಇನ್ನು 7:20. ಸೊ ಹಾಗಾಗಿ ಇಲ್ಲಿಂದ ಶಿರಾ ಹತ್ರ ಇರೋ A to B ನೋಡಿದ್ವಿ. 8:30 8:40 ರೀಚ್ ಆಗ್ತೀವಿ ಅಂತ ಬರ್ತಾ ಇತ್ತು. ಅದಕ್ಕೇನೆ ಸೊ ರತ್ನಂ ನಮ್ ಫೇವ್ರೇಟ್. ಯಾವಾಗ್ಲೂ ರತ್ನಂ ಅಲ್ಲಿ ನಿಲ್ಲಿಸ್ಬಿಟ್ಟು ರತ್ನಮಲ್ಲೇ ಬ್ರೇಕ್ಫಾಸ್ಟ್ ಮಾಡಿ, ರೋಡ್ ಅಂದ್ರೆ ರತ್ನಮಲ್ಲಿ ನಿಲ್ಸಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದು. A to B ಏನಂದ್ರೆ ಅಲ್ಲೇನಾದ್ರು ವಿಂಡೋ ಕಾರ್ ಗ್ಲಾಸ್ ತೊಳ್ಕೊಳಕ್ ಮಾತ್ರ ನಾವು A to B ಅಲ್ಲಿ ನಿಲ್ಲಿಸ್ತಾ ಇದ್ದೆ. ಹಾಗೆ ವಾಶ್ರೂಮ್ ಇಲ್ಲ ಒಂದು ಕಾಫಿ ಏನಾದ್ರು ಅಂತ. ಬಟ್ ಆದ್ರೆ ಈ ಸತಿ ಓಕೆ, ಚೇಂಜ್ ಮಾಡೋಣ, A to B ಗೆ ಡೈರೆಕ್ಟ್ ಆಗಿ ಹೋಗ್ಬಿಡೋಣ ಅಂತ. ಯಾಕಂದ್ರೆ 8:40 8:30 ರೀಚ್ ಆಗ್ತೀವಿ ಅಂತ ಬರ್ತಾ ಇದೆ. ಸೊ ಅದಕ್ಕೆ ಆಯ್ತು, ಇನ್ 1 hour A to B ಗೆ ಹೋಗ್ಬಿಡೋಣ. ಆಮೇಲೆ ಇನ್ನೊಂದು ಏನ್ ಅಡ್ವಾಂಟೇಜ್ ಅಂದ್ರೆ ಸ್ವಲ್ಪ ಗಾಡಿಗಳು ಈಗ ಸ್ವಲ್ಪ ಕಮ್ಮಿ ಇದೆ ಈ ರೋಡಲ್ಲಿ. ನಾವು ನಿಲ್ಸಿದ್ರೆ ಬ್ರೇಕ್ ತಗೊಂಡು ಹೊರಟ್ರೆ ಮತ್ತೆ ಗಾಡಿ ಜಾಸ್ತಿ ಆಗ್ಬಿಡುತ್ತೆ ರೋಡ್ಸ್ ಅಲ್ಲಿ, ಟ್ರಾಫಿಕ್ ಸ್ವಲ್ಪ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ನಲ್ಲ, ತುಮಕೂರು ರೋಡ್ ಕನ್ಸ್ಟ್ರಕ್ಷನ್ ತುಂಬಾ ನಡೀತಾ ಇದೆ ಈ ಸ್ಟ್ರೆಚ್ ಅಲ್ಲಿ ಅಂತ. ಸೊ ಹಾಗಾಗಿ ಇದು ರೋಡ್ ದಾಟ್ಬಿಟ್ರೆ ಬಹಳ ಒಳ್ಳೇದು ಇದೇ ಫ್ಲೋ ಅಲ್ಲಿ. ಆಮೇಲೆ ಇನ್ನೇನು ಮುಂದೆ 6 ಲೇನು. ಸೊ ಏನ್ ಪ್ರಾಬ್ಲಮ್ ಇರಲ್ಲ. ನಾವು ಸಿಂಗಲ್ ಲೈನ್ ಕನೆಕ್ಟ್ ಆಗೋ ತನಕ ಎಷ್ಟಾಗುತ್ತೋ ಅಷ್ಟು ಬೇಗ ಕವರ್ ಮಾಡ್ಕೊಬಿಡೋಣ ಅಂತ ಅದಕ್ಕೆ ಹೋಗ್ತಾ ಇದೆ. ಸೊ ನಮ್ಮ ಬ್ರೇಕ್ಫಾಸ್ಟ್ ಸ್ಪಾಟ್ ಇಸ್ A to B. ಫೈನಲಿ 4 ಲೇನಿಂದ 6 ಲೇನ್ ಕನೆಕ್ಟ್ ಆದ್ವಿ. ತುಮಕೂರು ಕ್ರಾಸ್ ಮಾಡಿ ಶಿರಾ ರೋಡ್ ನೋಡಿ, ಇಲ್ಲಿಂದ 6 ಲೇನ್. ಇಲ್ಲಿಂದ ಸ್ವಲ್ಪ ಸ್ಪೀಡ್ ಪಿಕಪ್ ಆಗುತ್ತೆ, ಸ್ವಲ್ಪ ಟೈಮು ಪಿಕ್ ಆಗುತ್ತೆ ಸಿಂಗಲ್ ರೋಡ್ ಕನೆಕ್ಟ್ ಆಗೋ ತನಕ. ಸಮಯ 7:42. ಇದು ತುಮಕೂರು ಸಿಟಿನೇ ಅಲ್ವಾ, ಸೊ ಇಲ್ಲಿಂದ ಡಿವಿಯೇಷನ್ ಎಲ್ಲ ಆಗುತ್ತೆ. ಹಾಗಾಗಿ ಸ್ವಲ್ಪ 2 ವೀಲರ್ ಜಾಸ್ತಿ ನೋಡಿ, ಎಲ್ಲ 1 ವೇ ಎಲ್ಲ ನುಗ್ಗಿಸ್ಕೊ ಬರ್ತಿರ್ತಾರೆ ತೆಲಿಪಲ್ಲಿ ಒಳಗಡೆ ಅಂತ. ಇನ್ನೊಂದು 5 ಕಿಲೋಮೀಟರ್ ದಾಟಿದ್ರೆ 2 ವೀಲರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಫೈನಲಿ 6 ಲೇನ್ ರೋಡ್. ಇದೇ ತರಾನೇ ನಮ್ಗೆ 1 hour ತನಕ ಇದ್ದಿದ್ರೆ ಅದೇನ್ 10 hour ತೋರಿಸ್ತಾ ಇತ್ತಲ್ಲ, ಐ ಥಿಂಕ್ 5-6 ಅವರಲ್ಲಿ ಹೊಟ್ಟೋಗ್ತಾ ಇದ್ವಿ. ಬಟ್ ಚಿತ್ರದುರ್ಗದಿಂದ ಡಿವಿಯೇಷನ್ 2 ರೂಟ್ ತೋರಿಸ್ತಾ ಇದೆ. ಒಂದು ಚಿತ್ರದುರ್ಗದಿಂದ ಡಿವಿಯೇಷನ್, ಇನ್ನೊಂದು ದಾವಣಗೆರೆಯಿಂದ ಡಿವಿಯೇಷನ್. ಸೊ ಅದಕ್ಕೇನೆ ಹೆಂಗಿರೋ ತಿಂಡಿಗೆ ಶಿರಾದಲ್ಲಿ ನಿಲ್ಲಿಸ್ತೀವಲ್ಲ, ತಿಂಡಿಯಲ್ಲಿ ಕೂತಾಗ ಅವಾಗ ಒಂದ್ಸತಿ ಹಾಕ್ಬಿಟ್ಟು ನೋಡೋಣ ಯಾವ್ದು ತೋರಿಸ್ತಾ ಇದೆ ಅಂತ ಪ್ಲಾನ್ ಮಾಡಿದೀವಿ. ಹಂಗೆ ನೋಡ್ಕೊಂಡು ಆ ಥರ ಪ್ಲಾನ್ ಮಾಡೋಣ ಅಂತ. ನೋಡೋಣ ಯಾವ ರೂಟ್ ತೋರಿಸುತ್ತೆ, ಯಾವ ರೂಟಲ್ಲಿ ಬೇಗ ಹೋಗ್ತೀವಿ ಏನು ಅಂತ. ಅವರ್ ಅವೈಟಿಂಗ್ ಇಸ್ ಓವರ್. A to B ಬಂದ್ವಿ. ಸೊ ಇದೇ A to B. ಇದು ನಮ್ಮ ಬ್ರೇಕ್ಫಾಸ್ಟ್ ತಾಣ. 8:24 A to B ರೀಚ್ ಆಗ್ತಾ ಇದೀವಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅನಿಸ್ತಾ ಇದೆ. ಅಮ್ಮಿ ದೇಖ್ರೆ, ಪಾರ್ಕಿಂಗ್ ಇಸ್ ಫುಲ್. ಪಾರ್ಕಿಂಗ್ ಫುಲ್ ಆಗೋಗಿದೆ. ಇದೇನೋ ಗೊತ್ತಿಲ್ಲ. A to B ಅಲ್ಲಿ ನೋಡೋಣ ಏನಾಗುತ್ತೆ ಅಂತ. ಫುಲ್ ಆಗಿದೆ. ಇಲ್ಲೇ ಎಲ್ಲ ಕಾರ್ ನಿಲ್ಸ್ಬಿಟ್ಟವ್ರೆ, ಪಾರ್ಕಿಂಗ್ ಸಿಗುತ್ತೆ ಏನೋ ಗೊತ್ತಿಲ್ಲ. ನೋಡೋಣ, ಸಿಕ್ಕಿದ್ರೆ ಹೋಗಿ A to B ಅಲ್ಲಿ ಬ್ರೇಕ್ಫಾಸ್ಟ್, ಇಲ್ಲ ಅಂದ್ರೆ ಮುಂದೆ ಯಾವ್ದಾದ್ರು ನೋಡೋದು. ನೋಡೋಣ ಇರಮ್ಮ. ತಿಂಡಿ ತಿಂದು ಹೊರಟ. A to B ಅಂತೂ ಫುಲ್ ಅಂದ್ರೆ ಫುಲ್ ರಶ್. ಜಾಗ ಸಿಗ್ತಾ ಇಲ್ಲ, ಪಾರ್ಕಿಂಗ್ ಸಿಗ್ತಾ ಇಲ್ಲ. ಅದಕ್ಕೆ ವಿಡಿಯೋ ಏನ್ ಮಾಡ್ಲಿಲ್ಲ. ನಾವು ಅಲ್ಲೇ ಒಂದ್ ಕಡೆ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸ್ಬಿಟ್ಟು ಇಳಿದ್ಬಿಟ್ಟು ಹೋಗಿ ನಾವೇ ಕೊಟ್ಟು ತಗೊಂಡು, ಸರ್ವಿಸ್ ಏನ್ ತಗೊಳ್ಳಿಲ್ಲ, ಸೆಲ್ಫ್ ಸರ್ವಿಸ್ ನಾವೇ ತಗೊಂಡು ತಿನ್ಬಿಟ್ಟು ಒಂದು ಕಾರ್ ಹತ್ತಿದ್ವಿ. ನಾವು 8:30 ನಿಲ್ಸಿದ್ ನಾವು 9:10 ಹೊರಡ್ತಾ ಇದೀವಿ ಇವಾಗ. ಸೊ ಅಷ್ಟು ಹ್ಯೂಜ್ ಕ್ರೌಡ್ A to B ಅಲ್ಲಿ. ಟೇಬಲ್ ಅಂತ ಇದು ಮಾಡ್ತಾವ್ರೆ. ಅದಕ್ಕೆ ನಾವು ಜಾಸ್ತಿ ಟೆನ್ಷನ್ ತಗೊಳ್ಳಿಲ್ಲ. ಬೇಡ ಬಾರಮ್ಮ ಸೆಲ್ಫ್ ಸರ್ವಿಸ್ ಮಾಡಿ ಕೇಳಿದ್ವಿ. ಸೆಲ್ಫ್ ಸರ್ವಿಸ್ ಸರ್ ಅದೇ ಬೆಟ್ರು, ಬೇಗ ಸಿಗುತ್ತೆ ಅಂದ್ರು. ಪೇ ಮಾಡಿದ್ವಿ, ತಗೊಂಡ್ವಿ.
ಇಡ್ಲಿ ವಡೆ ತಿಂದ್ವಿ. ಸೊ ಅದು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಕೈಲಿ ಇಟ್ಕೊಂಡಿದ್ವಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡಲಿಲ್ಲ ನಾನು ಅಲ್ಲಿ. ಇನ್ನೇ ನಿಮ್ಗೆ ಗೊತ್ತಲ್ಲ ನಮ್ಮ ಸೌತ್ ಇಂಡಿಯನ್ಸ್ ಅವರು ಎಲ್ಲೇ ಕರ್ಕೊಂಡು ಹೋದ್ರು ಬೆಳಗ್ಗೆ ಏನ್ ತಿಂತ ಇಡ್ಲಿ ವಡೆ. ಯಾವುದೇ ದೇಶಕ್ಕೆ ಹೋಗಿ ಏನಾದರೂ ನಮ್ದು ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಚೆ ಹೋದ್ರೆ ಏನೋ ನಮ್ಗೆ ಇಡ್ಲಿ ವಡೆ. ಸೊ ಹಾಗಾಗಿ ಇಡ್ಲಿ ವಡೆ ತಿಂದು ಒಂದು ಟೀ ಹೊಡ್ಕೊಂಡು ಹೊರಟ್ವಿ ಟುವರ್ಡ್ಸ್ ಹೊನ್ನಾವರ. ಇನ್ನೇನೀಗ ಶಿರಾ, ಓಕೆ, ಅಲ್ಲಿ ಟೋಲ್ ಕ್ರಾಸ್ ಮಾಡಿ ಶಿರಾ ಅಲ್ಲೇ ಇದ್ದಿದ್ದು. ನೆಕ್ಸ್ಟ್ ಹಿರಿಯೂರು, ಚಿತ್ರದುರ್ಗ. ಇವಾಗ ರೂಟ್ ಮ್ಯಾಪ್ ಹಾಕಿ ನೋಡ್ತೀವಿ ಯಾವ ರೂಟ್ ಹೋದ್ರೆ ನಮಗೆ ಬೆಸ್ಟ್ ಅಂತ ನೋಡೋಣ. ಗುಯ್ಯಾಳ್ ಟೋಲ್ ರೀಚ್ ಆದ್ವಿ. ಇಲ್ಲಿ ನೋಡಿ ನಮ್ಮ ಶಿರ್ಡಿ ಸಾಯಿಬಾಬಾ. ಬಾಬಾ ಕಾಪಾಡಪ್ಪ, ಬಾಬಾ ಕಾಪಾಡಪ್ಪ, ಎಲ್ಲ ಒಳ್ಳೆದ, ನಮ್ಮ ಪ್ರಯಾಣ ಸುಖಕರವಾಗಿರಲಿ. ಶಿರ್ಡಿ ಇದು ನಮ್ಮ ಗುಯ್ಯಾಳ್ ಟೋಲು. ಇದು ನಮ್ಮ ಚಿತ್ರದುರ್ಗದ ವಿಂಡ್ ಮಿಲ್. ನಾನು ಯಾವಾಗಲೂ ಪ್ರತಿ ಸತಿ ಹೇಳ್ತೀನಿ, ರೋಡಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನನಗೆ ವಿಂಡ್ ಮಿಲ್ ನೋಡಿದ್ರೆ ಚಿತ್ರದುರ್ಗ ಬಂದ್ವಿ ಅಂತ ನೆನಪಾಗುತ್ತೆ. ಐ ಮೀನ್ ಅಂದ್ರೆ ಚಿತ್ರದುರ್ಗ ಬಂದ್ವಿ ರೀಚ್ ಆದ್ವಿ ಅಂತ ಯಾವಾಗ ಗೊತ್ತಾಗೋದು ಆ ವಿಂಡ್ ಮಿಲ್ ನೋಡಿದಾಗ. ನನಗೆ ಅದು ಯಾವಾಗಲೂ ಅದು ಓಕೆ, ವಿಂಡ್ ಮಿಲ್ ನೋಡಿದ ತಕ್ಷಣ ಓಕೆ ದುರ್ಗ ರೀಚ್ ಆದ್ವಿ ಅಂತ. ಯಾವಾಗ ಮುಂಚೆ ಬರೀ ದುರ್ಗದಲ್ಲಿ ಅಷ್ಟೇ ನಾವು ಓಡಾಡ್ತಾ ಇದ್ದೆ ನಾವು ಇಲ್ಲಿ ಜಾಸ್ತಿ. ಸೊ ಆಗ ಇಲ್ಲಿ ಮಾತ್ರ ವಿಂಡ್ ಮಿಲ್ ನೋಡ್ತಾ ಇದ್ದೆ, ಬೇರೆ ಎಲ್ಲೂ ನೋಡ್ತಾ ಇರಲಿಲ್ಲ. ಹಾಗಾಗಿ ವಿಂಡ್ ಮಿಲ್ ನೋಡಿದ್ರೆ ಖುಷಿ. ನೋಡಿದ ಚಿತ್ರದುರ್ಗ ಬಂದ್ವಿ ಅಂತ. ಇನ್ನೇನು, ಸೊ ನಾವು ರೂಟ್ ಹೇಳೋದಲ್ಲ, 2 ರೂಟ್ ತೋರಿಸ್ತಾ ಇತ್ತು ಅಂತ. ಒಂದು ದುರ್ಗದಿಂದ ಡಿವಿಯೇಷನ್ ಇತ್ತು, ಇನ್ನೊಂದು ದಾವಣಗೆರೆಯಿಂದ ಡಿವಿಯೇಷನ್ ಇತ್ತು, ರಾಣಿಬೆನ್ನೂರಿಂದ. ಸೊ ನಾವು ಫೈನಲಿ ಡಿಸೈಡ್ ಆದ್ವಿ, ಸರಿ ನಾವು ದಾವಣಗೆರೆ ಹೋಗಿ ರಾಣಿಬೆನ್ನೂರು ರೂಟೇ ತಗೊಳ್ಳೋಣ ಅಂತ. ಯಾಕಂದ್ರೆ ಅದಕ್ಕೂ ಇದಕ್ಕೂ 10 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಬರ್ತದೆ, ಬಟ್ ಅದು ಟೈಮ್ ಅದೇ ಬೇಗ ತೋರಿಸ್ತಾ ಇದೆ, ನಾವು ಬೇಗ ರೀಚ್ ಆಗ್ತೀವಿ ಅಂತ. ಇದು ಸ್ವಲ್ಪ ಟೈಮ್ ಲೆಂತ್ ತೋರಿಸ್ತಾ ಇದೆ. ಹಾಗಾಗಿ ಮೋಸ್ಟ್ಲಿ ರೋಡ್ ಏನಾದರೂ ಇಲ್ಲ ಸಿಂಗಲ್ ರೋಡ್ ಇಲ್ಲ ರೋಡ್ ಏನಾದ್ರು ಕನ್ಸ್ಟ್ರಕ್ಷನ್ ಆ ಥರ ಇದೆ, ಟೈಮ್ ಲೇಟ್ ಆಗುತ್ತೆ. ಸೊ ಅದಕ್ಕೆ ಅದ್ರ ಒಂದು 10 ಕಿಲೋಮೀಟರ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಬೇಗ ಹೋಗ್ತೀವಿ ಅಂದರೆ ರೋಡ್ ಚೆನ್ನಾಗಿರುತ್ತಲ್ಲ, ಅದೇ ರೋಡ್ ಬೆಟರು ಅಂತ ಆ ರೋಡಲ್ಲಿ ಆಮೇಲೆ ಆ ರೋಡ್ ಚೂಸ್ ಮಾಡಿದ್ದೀವಿ ಇವಾಗ. ಚಿತ್ರದುರ್ಗ ನೋಡಿ ಲೆಫ್ಟಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ, ಒಳ್ಳೆ ಹಾಸಿಗೆ ಹಾಸ್ದಂಗಿದೆ. ಸೇವಂತಿಗೆ ಹೂವು, ಸೇವಂತಿಗೆ ಹೂವು. ಇನ್ನೇನು ದಾವಣಗೆರೆ ರೀಚ್ ಆಗ್ತಾ ಇದ್ದೀವಿ. ಸೊ ಇಲ್ಲಿಂದ ರಾಣಿಬೆನ್ನೂರು 63 ಕಿಲೋಮೀಟರ್ಸ್ ತೋರಿಸ್ತಾ ಇದ್ದೆ. ಬಟ್ ಏನೊಂದು ಪ್ರಾಬ್ಲಮ್ ಆಗಿದೆ ಅಂದರೆ ಗಾಡಿದು ಎಮಿಷನ್ನು ಇವತ್ತೇ ಎಕ್ಸ್ಪೈರ್ ಅಂತೆ. ಸೊ ಚೆಕ್ ಮಾಡಿದ್ವಿ, ಇವತ್ತು ಎಕ್ಸ್ಪೈರ್ ಅಂತ ತೋರಿಸ್ತಾ ಇದೆ. ಸೊ ಹಾಗಾಗಿ ನಾವು 5 ದಿನ ಟ್ರಿಪ್ ಹೋಗ್ತಾ ಇರೋದ್ರಿಂದ ಮುಂದೆ ಆ ಕಡೆ ಹೋದಾಗ, ಉಡುಪಿ ಮಂಗಳೂರಿಗೆ ಹೋದಾಗ ಫಸ್ಟ್ ಕೈ ಹಾಕಿದ ತಕ್ಷಣ ಅವ್ರು ಕೇಳೋದೆ ಕೊಡಿ ಎಮಿಷನ್ ಟೆಸ್ಟ್ ಕೊಡಿ ಅಂತ ಕೇಳ್ತಾರೆ. ಸೊ ಎಲ್ಲ ಇದೆ, ಎಮಿಷನ್ ಒಂದಿಲ್ಲ. ಸೊ ಸುಮ್ಮನೆ ಯಾಕೆ ರಿಸ್ಕು, 100 ರೂಪಾಯಿಗೋಸ್ಕರ 1000 ರೂಪಾಯಿ ದಂಡ ಕಟ್ಟೋದು ಯಾಕೆ ಅಂತ ಹೇಳಿ ಸರ್ಚ್ ಮಾಡಿದ್ವಿ ದಾವಣಗೆರೆ ಹತ್ರ ಎಲ್ಲರೂ ಎಮಿಷನ್ ಇದೆಯಾ ಅಂತ. ಸೊ ಇಲ್ಲಿಂದ ನಮಗೆ ಒಂದು 19 ಕಿಲೋಮೀಟರ್ಸ್ ಅಮ್ಮ. ಎಷ್ಟು ಕಿಲೋಮೀಟರ್ ತೋರಿಸ್ತಾ ಇದೆ? 13 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ಹೋಗಿ ಒಂದು 10-15 ನಿಮಿಷ ಆಗ್ಬೋದು. ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಡೆ ಹೋಗೋದು ಉತ್ತಮ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಗಾಡಿ ಸೇಫ್ಟಿ, ನಮ್ಮ ಸೇಫ್ಟಿನ ಇಂಪಾರ್ಟೆಂಟ್ ಅಲ್ವಾ. ಸುಮ್ಮನೆ ಹಿಡಿದ್ರೆ ಫೈನ್ ಆಗ್ತಾರೆ ಸರಿಯಾಗಿ. ಸೊ ಹಾಗಾಗಿ ಆಮೇಲೆ ಎಮಿಷನ್ ಮಾಡಿಸ್ಕೊಂಡು ಹೊಡ್ತೀವಿ. 63 ಕಿಲೋಮೀಟರ್ಸ್ ಇದೆ ರಾಣಿಬೆನ್ನೂರು. ಸೊ ನಮ್ಮದು ರಾಣಿಬೆನ್ನೂರು ಆದಮೇಲೆ ನಮ್ಮದು ಡಿವಿಯೇಷನ್ನು. ಅಲ್ಲಿಂದ ಫುಲ್ ಬಿಸಿಲು. ಬೆಂಗಳೂರಲ್ಲಿ ಫುಲ್ ಚಳಿ ಇತ್ತು, ಇಲ್ಲಿ ಬಿಸಿಲು. ಇನ್ನೂ ನಾವು 1 ಅವರ್, ಯಾಕಂದರೆ ಅದು ಹೇಳ್ತಾರಲ್ಲ ಬೆಂಗಳೂರು ಮೇಲಿದೆ ಅಂತ. ಮಂಗಳೂರವರೆಲ್ಲ ನಾವು ಬೆಂಗಳೂರು ಗಟ್ಟದ ಮನೆಯವರು ಅಂತ ಕರಿತಾರೆ ನಮ್ಮನ್ನು. ಸೊ ನಾವು ಹೈಟಲ್ಲಿದ್ದೀವಿ ಅಂತ. ಈಗ ಮತ್ತೆ ಸಿ ಲೆವೆಲ್ಗೆ ಇಳಿದ್ರೆ ಫುಲ್ ಬಿಸಿ ಅಲ್ಲೂ. ಅಲ್ಲಿನೇನು ಚಳಿ ಇರಲ್ಲ. ನಾನು ಮಂಗಳೂರಲ್ಲಿ 1 ವರ್ಷ ಇದ್ದೆ, ನಾನು ಚಳಿ ಅನ್ನೋದೇ ನೋಡಲಿಲ್ಲ ಅಲ್ಲಿ. ಸೊ ಹಾಗಾಗಿ ಅಲ್ಲೇನು ಚಳಿ ಇರಲ್ಲ. ಸೊ ಇಲ್ಲಷ್ಟೇ. ಇವಾಗ ಏನು ನಾವು ರಾಣಿಬೆನ್ನೂರಿಂದ ಸ್ವಲ್ಪ ಹೋಗಿ 1 ಅವರ್ ರೀಚ್ ಆಗ್ತಿದ್ದಂಗೆ ಚಳಿ ಎಲ್ಲ ಮಾಯ. ಇನ್ನೇನಿದ್ರು ಹ್ಯೂಮಿಡ್, ಬಿಸಿ. ದಾವಣಗೆರೆ 18 ತೋರಿಸ್ತಾ ಇದೆ. ಇನ್ನೊಂದು ಡೆಸ್ಟಿನೇಷನ್ನು ಇನ್ನೊಂದು 10 ನಿಮಿಷ ತೋರಿಸ್ತಾ ಇದೆ. ಹೋಗಿ ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ. ದಾವಣಗೆರೆ ಸಿಟಿ ಒಳಗೆ ಹೋಗ್ತಾ ಇದ್ವಿ. ಎಮಿಷನ್ ಟೆಸ್ಟ್ ಮಾಡಿಸಿದ್ವಿ. ಅಲ್ಲೊಂದು ಸ್ವಲ್ಪ ಟೈಮ್ ಆಯಿತು ಎಮಿಷನ್ ಟೆಸ್ಟ್ ಮಾಡಿಸೋದಕ್ಕೆ. ಅವರು ಸರ್ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಅಂದರು, ಡೀಸೆಲ್ ಗಾಡಿ ಸ್ವಲ್ಪ ಟೈಮ್ ತಗೊಳುತ್ತೆ ಸರ್ ಅಂತ. ಸೊ ಒಂದು 15-20 ನಿಮಿಷದ ಮೇಲೆ ಅರ್ಧ ಗಂಟೆ ಇದ್ವಿ ಅನಿಸುತ್ತೆ ಅಲ್ಲ ನಮ್ಮ? ಅರ್ಧ ಗಂಟೆ, ಎಕ್ಸಾಕ್ಟ್ ಅರ್ಧ ಗಂಟೆ ಆಯಿತು. ಸದ್ಯ ಮಾಡಿಕೊಟ್ರು. ಈಗ ಎಮಿಷನ್ ಟೆಸ್ಟ್ ಮುಗಿಸ್ಕೊಂಡು ಹೋಗ್ತಾ ನೋಡಿ. ಇದು ದಾವಣಗೆರೆ ಸಿಟಿ ಒಳಗೆ ಬಂದ್ವಿ.
ಅಂದರೆ ಈಗ ಮತ್ತೆ ಮೇನ್ ರೋಡ್ ಕನೆಕ್ಟ್ ಆಗಬೇಕು ಅಂತ ನಾವು ಸಿಟಿ ಒಳಗೆ ಹೋಗಬೇಕು ಅಂತ ಅಂದರು. ಅದೇ ದಾವಣಗೆರೆ ಸಿಟಿ ಇದು ಒನ್ ಆಫ್ ದ ಸ್ಮಾರ್ಟ್ ಸಿಟಿ ನೋಡಿ ದಾವಣಗೆರೆನು. ಎಷ್ಟು ನೀಟಾಗಿದೆ, ದೊಡ್ಡ ದೊಡ್ಡ ಮನೆಗಳು, ಮೈಸೂರು ಥರ ಇಲ್ಲೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ. ಇಂಡಿಗೋ ಎಲೆಕ್ಟ್ರಿಕ್ ಲಾರಿಯಲ್ಲಿ ಇಂಡಿಗೋ ಎಲೆಕ್ಟ್ರಿಕ್ ಬಸ್ ಹೋಯ್ತಾ ಇದೆ. ಸೊ ಏನಂದರೆ ಇದು ಮೋಸ್ಟ್ಲಿ ಏರ್ಪೋರ್ಟ್ ಬಸ್ ಅಲ್ವಾ, ಯಾವ್ದಾದ್ರು ಏರ್ಪೋರ್ಟ್ಗೆ ಹೋಗೋದಕ್ಕೆ ಮೋಸ್ಟ್ಲಿ, ಇಲ್ಲಾಂದರೆ ಶಿವಮೊಗ್ಗ ಹೋಗೋಕ್ಕೆ ಚಾನ್ಸ್ ಇಲ್ಲ, ಯಾವಾದ್ರೆ ಹುಬ್ಳಿ ಏರ್ಪೋರ್ಟ್ಗೆಲ್ಲ ಹೋಗ್ತಾ ಇರ್ಬೋದು ಅಂತ ಅನ್ಸುತ್ತೆ ಹೊಸ ಬಸ್ಸು. ಅದಕ್ಕೆ ನೋಡಿದೆ, ಅದಕ್ಕೆ ಇಮ್ಮಿಡಿಯೇಟಾಗಿ ವೀಡಿಯೋ ಆನ್ ಮಾಡಿ ವೀಡಿಯೋ ಅಲ್ಲ ಅದನ್ನು ಕ್ಯಾಪ್ಚರ್ ಮಾಡ್ದೆ. ಇನ್ನೇನು ರಾಣಿಬೆನ್ನೂರು ರೀಚ್ ಆದ್ವಿ. ಸೊ ಇಲ್ಲಿಂದ ಲೆಫ್ಟು ಅಂತ ತೋರಿಸ್ತಾ ಇದೆ, ಹಲಗೇರಿ, ರಟ್ಟಿಹಳ್ಳಿ, ಹಿರೇಕೂರು, ಇಲ್ಲೇ ಲೆಫ್ಟಾ? ಓಕೆ, ಇಲ್ಲೇ ಡಿವಿಯೇಷನ್ ತೋರಿಸ್ತಾ ಇದೆ ಲೆಫ್ಟು ಅಂತ. ಬಟ್ ಆದರೆ ಹೊನ್ನಾವರ ಅಂತ ಎಲ್ಲೂ ಬೋರ್ಡ್ ಕಾಣಿಸಿಲ್ಲ ನಮಗೆ, ನೋಡ್ತಾ ಇದ್ದೀವಿ. ಸೊ ಹೈವೇಗೆ ಗುಡ್ ಬೈ ಹೇಳ್ತಾ ಮತ್ತೆ ಈ ಹೈವೇ ನಾವು ಕನೆಕ್ಟ್ ಆಗೋದು January 1 ಅಂದರೆ ಹಿಂಗೆ ಬರಲ್ಲ, ಹಾಸನ ಮೇಲೆ ಬಂದ್ಬಿಡ್ತೀವಿ. ಈಗ ಇಲ್ಲಿ ಲೆಫ್ಟ್ ಹಿರೇಕೂರು ಆ ಕಡೆಯಿಂದ ಹೋಗ್ತೀವಿ ಅಂತ ಅನ್ಸುತ್ತೆ. ಗೂಗಲ್ ಮ್ಯಾಪ್ ಈಗ ತೋರಿಸ್ತಾ ಇದೆ, ಆಮೇಲೆ ಈ ಕಡೆ ಲೆಫ್ಟ್ ತೋರಿಸ್ತಾ ಇದೆ. ಇನ್ನು ಇಲ್ಲಿಂದ ನಾರ್ಮಲ್ ಹೈವೇ, ಡಬಲ್ ರೋಡ್ ಅಷ್ಟೇ. ಸ್ಪೀಡ್ ಆಟೋಮೆಟಿಕಾಗಿ ಸ್ಪೀಡ್ ಕಮ್ಮಿ ಆಗೋಯ್ತದೆ, ಯಾಕಂದರೆ ಹೈವೇ ಮುಗೀತಲ್ಲ. ಇನ್ನು ನಮ್ಗೆ ಏನಿದ್ರು ಹೈವೇ ಇಡ್ಗುಂಜಿ, 1 hour ಟಚ್ ಆಗಿ ಕೆಳಗಿದ್ರೆ ಅಲ್ಲಿಂದ ಮತ್ತೆ ಹೈವೇ. ಇನ್ನು ಎಲ್ಲಿ ತನಕ ಅಪ್ ಟು ಮಂಗಳೂರು ತನಕ ಫುಲ್ ಹೈವೇ. ಬಟ್ ಆದರೆ ಮಧ್ಯ ನಾವೇನು ದೇವಸ್ಥಾನಕ್ಕೆ ಅವೆಲ್ಲ ಸಿಂಗಲ್ ರೋಡೇ ಇರುತ್ತೆ. ಬಟ್ ಹೈವೇ ಮೇನ್ ಹೈವೇ ಅಲ್ಲಿಂದ ಮಂಗಳೂರು ತನಕ ಸಿಗುತ್ತೆ. ಅದಾದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಆಗಿ ಧರ್ಮಸ್ಥಳದಿಂದ ಮತ್ತೆ ನಾವು ಇನ್ ಕೇಸ್ ಸಕಲೇಶ್ಪುರ ಮೇಲೆ ಬಂದರೆ ಘಾಟ್ ಹತ್ತದ ಮೇಲೆ ನಮಗೆ ಹೈವೇ ಸಿಗುತ್ತೆ. ನಾವೇನಾದರೂ ಬೇಲೂರು ರೂಟಲ್ಲಿ ಬಂದರೆ ಅಪ್ ಟು ಹಾಸನ ತನಕ ನಮಗೆ ಡಬಲ್ ರೋಡೇನೆ. ಹಾಸನಿಂದ ಮತ್ತೆ ಹೈವೇ ಕನೆಕ್ಟ್ ಆಗ್ತೀವಿ ನಾವು. ಇದೇ ಸಿಂಗಲ್ ರೋಡಲ್ಲಿ 2 ಲೇನ್ ಮಾಡೋರು, ಹೋಗಕ್ಕೆ 1 ಲೇನು, ಬರೋಕ್ಕೆ 1 ಲೇನ್. ಅಟ್ಲೀಸ್ಟ್ ರೋಡ್ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಮಧ್ಯ ಕನ್ಸ್ಟ್ರಕ್ಷನ್ನು, ಡಿವಿಯೇಷನ್ಸ್ ಅಂದರೆ ಅಲ್ಲಿ ಬೇಜಾರಾಗ್ಬಿಡುತ್ತೆ. ಅಲ್ಲಿ ಟೋಲ್ ಕಟ್ ಆಯ್ತು. ರೋಡ್ ಸಖತ್ತಾಗಿದೆ, ಟೋಲ್ ಕಟ್ ಆಯ್ತು ಅನ್ಕೊಂಡು ಬಂದ್ವಿ. ಮುಂದೆ ಲೆಫ್ಟ್ ಡಿವಿಯೇಷನ್ ತೋರಿಸ್ತು. ಡಿವಿಯೇಷನ್ ತಗೊಂಡ್ರೆ ಇದು ನೋಡಿ ಮತ್ತೆ ಸಿಂಗಲ್ ರೋಡು, ಯಾವುದೋ ಕಾಡೊಳಗೆ ಹೋಯ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ. ಆಕ್ಚುಲಿ ಹಿಂಗೆ ಸಿಂಗಲ್ ರೋಡ್ ಇದ್ರೆ ಅರ್ಧ ಟೈಮು ಇದಾಗ್ಬಿಡ್ತು. ಬಾರೋಣ, ಜಾಗ ಐತೆ. ಸಿಂಗಲ್ ರೋಡಲ್ಲಿ ಟೈಮ್ ಜಾಸ್ತಿ ಹೊರಟೋಗುತ್ತೆ. ಏನು ಮಾಡೋದು, ಬೇರೆ ಆಪ್ಷನ್ ಇಲ್ವೇ. ನೆಕ್ಸ್ಟ್ ಸೂರ್ಯಕಾಂತಿ ಎಲ್ಲರೂ ಸಿಕ್ಕಿದ್ರೆ ಇಳಿದ್ಬಿಟ್ಟು 1-2 ಫೋಟೋ ತಗೊಳ್ಳೋಣ. ಕ್ಯಾಬಲ್ ತಗೋ ಮೇಡಮ್. ಓಕೆ. ಆಲದ ಮರಗಳು ನೋಡಿ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ, ಆರಿಸ್ತಾರ. ಹಿಂದೆ 1-2 ಇತ್ತು, ಸಖತ್ತಾಗಿದ್ದು. ಬಟ್ ಆದರೆ ನಾವು ರೆಕಾರ್ಡ್ ಮಾಡೋಷ್ಟೊಳಗೆ ಪಾಸ್ ಆಗ್ಬಿಟ್ಟು ಫಾಸ್ಟಲ್ಲಿ ಇದ್ನಲ್ಲ. ಇದಾದ್ರು ಓಕೆ. ಜಿಯೋ ಬಂಕ್ ಇದೆ, ಎಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಮಾಡ್ಕೊಳ್ಳೋಣ, ಡೀಸೆಲು. ಹಳ್ಳಿಗಳ ಕಡೆ ಬಂದರೆ ಎಷ್ಟು ನೆಮ್ಮದಿ ಜೀವನ ನೋಡಿ. ಟೆನ್ಷನ್ ಇಲ್ಲ, ಏನಿಲ್ಲ. ಅಂದರೆ ಅವ್ರಿಗೂ ಅವ್ರ ಕಷ್ಟ ಹಂಗೆ ಇರುತ್ತೆ, ನಮ್ಮ ಕಷ್ಟ ಇರುತ್ತೆ. ಬಟ್ ಆದರೂ ಹಳ್ಳಿ ಜೀವನ ಒಂಥರ ನೆಮ್ಮದಿ ಜೀವನ ಅಂತಾರಲ್ಲ, ಆ ಥರ. ಓಕೆ, ಜಿಯೋ ಫ್ಯೂಯಲ್ ಸ್ಟೇಷನ್, ಜಿಯೋ ಬಂಕಲ್ಲಿ ಒಂಚೂರು ಪೆಟ್ರೋಲ್ ರೀಫ್ಯೂಯಲ್ ಮಾಡಿಸ್ಕೊಳ್ಳೋಣ, ಡೀಸೆಲ್. ನೋಡಿ ನಮ್ಮ ಹಳ್ಳಿ ಎಷ್ಟು ಚಂದ ಅಂತ ಹೇಳೋದಕ್ಕೆ, ಹಳ್ಳಿ ಜೀವನ ನೋಡಿ. ಚೆನ್ನಾಗಿ ಹುಲ್ಲು ಸುತ್ತಬಿಟ್ಟು ಚೆನ್ನಾಗಿ ಇಟ್ಕೊಂಡವ್ರೆ. ಈಗ ನಾವು ಹಸುಗೆ ಮೇವು ಹಾಕ್ತೀವಲ್ಲ, ಅದು ಚೆನ್ನಾಗಿ ನೋಡಿದ ತಕ್ಷಣ ಭಾಳ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂರ್ಯಕಾಂತಿ ಎಲ್ಲ ಆ ಕಡೆ ತಿರುಗಿದ್ದಾವೆ. ಫೋಟೋಶೂಟ್ ಪಾಪ ಮಾಡೋಕ್ಕೆ ನೋಡ್ತಾವ್ರೆ, ಆದರೆ ಹೋಗೋಕ್ಕಾಗಲ್ಲ, ದಾಟಬೇಕು. ನಾವು ಫೋಟೋಶೂಟ್ ಮಾಡೋಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಅದ್ರಲ್ಲಿ ಒಳಗೆ ಹೋಗಿ ದಾರಿ ಇಲ್ಲ.
ನೋಡೋಣ ಮುಂದೆ ಎಲ್ಲರೂ ಸಿಕ್ಕಿದ್ರೆ ನಿಲ್ಲಿಸ್ಬಿಟ್ಟು ನಾವು ಒಂದೆರಡು ಫೋಟೋ ತಗೊಳ್ಳವ. ಸಮಯ ಮಧ್ಯಾಹ್ನ 1:15. ಬಿಗ್ ಬಾಸ್ ಥರ ನಾನು ಸಮಯ ಮಧ್ಯಾಹ್ನ 1:15 ಅಂತ ಹೇಳ್ತೇನೆ. ಇವಾಗ ಸಿದ್ದಾಪುರ ಕಡೆ ಹೊರಟಿದ್ದೀವಿ. ಸಿದ್ದಾಪುರ ಇಲ್ಲಿಂದ 54 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ಶಿರ್ಸಿ ಸಿದ್ದಾಪುರ ಆದಮೇಲೆ 1 ಅವರ್. ಸಿದ್ದಾಪುರ 22 ಕಿಲೋಮೀಟ್ರ್ ಇಲ್ಲಿಂದ. ಸಿದ್ದಾಪುರ ಆದಮೇಲೆ 1 ಅವರ. 1 ಅವರಿಂದ ಇಡ್ಗುಂಜಿ. ಸೊ ಅದೇ 3 ಗಂಟೆ 3:15 ಆಗುತ್ತೆ ನಾವು ರೀಚ್ ಆಗೋದು. ಬಿಸಿಲು ಇದೆ, ಕಾರಲ್ಲಿ AC ಹಾಕಿದ್ರೆ ಚಳಿ, AC ಆಫ್ ಮಾಡಿದ್ರೆ ಬಿಸಿ. ಆ ಥರ ಇದೆ ಪ್ರೆಸೆಂಟ್ ಸಿಚುವೇಶನ್. ಬಟ್ ಚೆನ್ನಾಗಿದೆ. ಈ ವರ್ಷದ ಕೊನೆಯ ರೈಡ್ ಅಂದರೆ ಟೆಂಪಲ್ ರನ್, ಈ ವರ್ಷದ ಕೊನೆಯ ರೈಡ್. ಸೊ ಈ ರೈಡ್ ಆದರೆ ಇನ್ನೇನಿರೋ ನೆಕ್ಸ್ಟ್ ಇಯರ್. ಈ ವರ್ಷದ ಕೊನೆಯ ರೈಡ್ ನಾವು ಹೋಯ್ತಾ ಇರೋದು. ಚೆನ್ನಾಗಿತ್ತು ಈ ವರ್ಷ. ದೇವರು ತುಂಬ ಚೆನ್ನಾಗಿಟ್ಟವ್ರೆ. ಅದಕ್ಕೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಏಳು ಬೀಳು ನೋವು ಎಲ್ಲರಿಗೂ ಕಾಮನ್ ಅಲ್ವಾ, ಸಹಜ ಜೀವನದಲ್ಲಿ. ಒಂದೇ ಥರ ಜೀವನ ಇದ್ಬಿಟ್ರೆ ಕಷ್ಟ ಆಗೋಗುತ್ತೆ. ಸೊ ಎಲ್ಲ ಥರ ನೋಡಿದ್ರೇ ಅಲ್ವಾ ಜೀವನ ಏನು ಅಂತ ನಮಗೂ ಅರ್ಥ ಆಗೋದು. ಹಾಗಾಗಿ ಈ ವರ್ಷ ಚೆನ್ನಾಗಿತ್ತು. ಸೊ ಅದಕ್ಕೆ ಎಲ್ಲ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಮುಂದಿನ ವರ್ಷನೂ ಇದೇ ಥರ ಚೆನ್ನಾಗಿಡಪ್ಪ, ಎಲ್ಲನೂ ಚೆನ್ನಾಗಿ ಕಾಪಾಡು, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸಿಂಗಲ್ ರೋಡ್ ಅಲ್ವಾ, ಹಾಗಾಗಿ ಆಬ್ವಿಯಸ್ಲಿ ಸ್ಲೋ ಆಗೇ ಆಗುತ್ತೆ. ಟೈಮ್ ಇಲ್ಲೇ ಅರ್ಧ ಟೈಮ್ ಕಿಲ್ ಆಗ್ತಾ ಇದೆ. ಅದೇ 6 ಲೈನ್ ರೋಡ್ ಆಗಿದ್ದಿದ್ರೆ ಏನಿಲ್ಲ ಅಂದರೆ ಇನ್ನು 1 ಅವರ್ಗೆ 1 ಅವರ್ ರೀಚ್ ಆಗ್ಬಿಡ್ತಾ ಇದ್ವಿ. ಪ್ಲಸ್ ಅಲ್ಲಿ ಏನಾಯಿತು ಹೇಳಿದ್ನಲ್ಲ, ಇವತ್ತು A to B ಅಲ್ಲಿ 40 ನಿಮಿಷ ವೇಸ್ಟ್ ಆಯಿತು. ಫುಲ್ ರಶ್ ಇತ್ತು. ಅದಾದಮೇಲೆ ಎಮಿಷನ್ ಟೆಸ್ಟ್ ಮಾಡ್ಸೋಕೆ ಹೋದ್ವಿ. ಎಮಿಷನ್ ಟೆಸ್ಟಲ್ಲಿ ಅಲ್ಲೊಂದು ಅರ್ಧ ಗಂಟೆ ಆಯಿತು. ಸೊ ಅಲ್ಲಿ ಒಂದು 1 ಅವರ್ ಅಂದ್ಕೊಳ್ಳಿ, 1 ಅವರ್ ಅಲ್ಲಿ ವೇಸ್ಟ್ ಆಯಿತು. ಹಾಗಾಗಿ ಟೈಮ್ ಆಯಿತು. ಆ 1 ಅವರ್ ಇಲ್ಲಿ 3 ಗಂಟೆಗೆ ರೀಚ್ ಆಗ್ತದೆ. ಇವಾಗ 4 ಗಂಟೆ ಆಗಿದೆ. 1 ಅವರ್ ಅಲ್ಲಿಗಲ್ಲಿ ಕಾಂಪನ್ಸೇಟು ಇಲ್ಲ, ಏನಿಲ್ಲ, ಇನ್ನೂ ಜಾಸ್ತಿ ಆಯಿತು. ನೇಚರ್, ಡ್ರೈವ್ ಇನ್ ನೇಚರ್ ಥರ ತುಂಬ ಚೆನ್ನಾಗಿದೆ. ನೇಚರ್, ಗ್ರೀನರಿ ಏನು ಸಖತ್ತಾಗಿದೆ ನೋಡಿ. ವರ್ಷವೆಲ್ಲ ಕಂಪ್ಯೂಟ್ರು ನೋಡಿ ನೋಡಿ ನೋಡಿ, ಕಂಪ್ಯೂಟ್ರು ಮೊಬೈಲು ನೋಡಿ. ಈಗ ಹಸಿರಿಗೋಸ್ಕರ ಬಂದಿದ್ದೀವಿ. ಹಸಿರು ನೋಡ್ತಾ ಇದ್ರೆ ಕಣ್ಣು ತಂಪಾಗುತ್ತೆ ಅಂತ ನಮ್ಮ ಯೋಗಣ್ಣ ಅವ್ರು ಹೇಳ್ತಾರೆ. ಅವ್ರಿಗೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ಅಷ್ಟೇ ಮಾತಾಡ್ಬೇಕಾದ್ರೆ, ಸಾರ್ ಕಣ್ಣೆಲ್ಲ ನೋಡ್ತಾ ಇದೆ ಸಾರ್ ಅಂತ. ಅದಕ್ಕೆ ಏನು ಮೊಬೈಲ್ ನೋಡೋಕೆ ಎಲ್ಲರೂ ಹಸಿರು ಜಾಗಕ್ಕೆ ಹೋಗ್ಬಿಡು, ಬರೀ ಗ್ರೀನರಿ ನೋಡ್ತಾ ಇರು, ಕಣ್ಣು ತಂಪಾಗುತ್ತೆ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಬೆಂಗಳೂರು ಬಿಟ್ಟು ಬಂದಿದ್ದೀವಿ. ಸುತ್ತ ಗ್ರೀನರಿ. ಏನು ಮಾಡಿದ್ರೆ ಕೆಲವೊಂದು ಕಡೆ ರೋಡ್ ಆಗ್ತಾ ಇದೆ, ಅಲ್ಲೂ ಕೆಂಪಾಗ್ಬಿಟ್ಟಿದೆ, ಮರ ಗಿಡಗಳೆಲ್ಲ. ಬಟ್ ಆದರೂ ಗ್ರೀನರಿ, ವ್ಯೂ, ಗುಡ್ ವ್ಯೂ. ರಸ್ತೆ ಸಾಕ್ತಾನೇ ಇರುತ್ತೆ ಅಂತಾರಲ್ಲ, ಆ ಥರ. ಇಲ್ಲಿ ಯಾವುದೋ ಬೋರ್ಡ್ ಇದೆ, ಉಳಿವಿ 19 ಕಿಲೋಮೀಟರ್ ಅಂತ. ಉಳಿವಿ ಏನಮ್ಮ, ಉಳಿವಿಯಲ್ಲಿ ಏನೋ ಒಂದಿದೆ ಅಲ್ಲಮ್ಮ, ಏನು ಉಳಿವಿಯಲ್ಲಿ ಏನೋ ಒಂದು ದೇವಸ್ಥಾನ ಇರಬೇಕು. ನಮ್ಮಮ್ಮ ಉಳಿವಿ ಅಂತ ಹೇಳೋದು. ಉಳಿವಿಯಲ್ಲಿ ಏನೋ ಒಂದು ದೇವಸ್ಥಾನ ಇದೆ, ಮಠನೋ ಏನೋ. ಅದು ನನಗೆ ನೆನಪು. 19 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು. ಹೊಟ್ಟೆ ಹಸಿತಾ ಇದೆಯೇನಮ್ಮ? ಓಕೆ, ಹೊಟ್ಟೆ ಏನಿಸ್ತಿಲ್ಲ. ಬೆಳಗ್ಗೆ ಇಡ್ಲಿ ವಡೆ ತಿಂದ್ವಿ. A to B ಅಲ್ಲಿ ತುಂಬ ನಿರಾಸೆ ಆಗೋದು. ಏನಷ್ಟು ವಾವ್ ಫ್ಯಾಕ್ಟರ್ ಆಗಿ ಏನಿರಲಿಲ್ಲ. ನಾವು ತಪ್ಪು ಮಾಡಿದ್ವಿ. ಅಲ್ಲೇ ರತ್ನಮಲ್ಲೇ ತಿಂದ್ಬಿಟ್ಟು ಬರಬೇಕಾಗಿತ್ತು. ನಾವು ಸ್ಟೈಲಾಗಿ A to B ಅಲ್ಲಿ ತಿಂದ್ಬಿಡೋಣ, ಟೈಮ್ ಪಿಕ್ ಮಾಡೋಣ ಅಂತ ಬಂದ್ವಿ. ಏನಷ್ಟು ಚೆನ್ನಾಗಿ ಏನಿರಲಿಲ್ಲ, ತಿಂದ್ವಿ. ಹಾಗಾಗಿ ಹೊಟ್ಟೆ ಅನ್ನಿಸ್ತಿಲ್ಲ. ನೋಡೋಣ 1:15. ಆಮೇಲೆ ಈ ರೋಡಲ್ಲಿ ಹೋಟ್ಲುಗಳು ಏನಷ್ಟು ಸಿಗಲ್ಲ ನೋಡಿ. ಇದು ಕಾಡು ಮಧ್ಯೆ ಹೋಗ್ತಾ ಇರೋದಲ್ವ, ಸೊ ಎಲ್ಲೂ ಅಷ್ಟು ಹೋಟ್ಲುಗಳು ಏನು ಕಾಣಿಸಲ್ಲ, ಸಿಗೋದು ಇಲ್ಲ. ನೋಡೋಣ. ಸಿದ್ದಾಪುರ 17 ಕಿಲೋಮೀಟ್ರ್. ಓಕೆ, ಸಿದ್ದಾಪುರದಲ್ಲಿ ಸಿಗ್ಬೋದು. ಹೊಟ್ಟೆ ಹಸಿದ್ರೆ ಓಕೆ, ಇಲ್ಲಾಂದ್ರೆ ಅಲ್ಲೆಲ್ಲಾದ್ರೂ ಎಳ್ನೀರು ಕುಡ್ಕೊಂಡು ಹೋಗಿ ಬಿಡವ. ಏನಂತಮ್ಮ? ಓಕೆ. 3 ಕಿಲೋಮೀಟರ್, ಜೋಗ್ ಫಾಲ್ಸ್ 23, ಸಾಗರ 30, ಕುಮಟಾ 78, ಕಾರವಾರ 185. ಒಟ್ಟಾರೆ ನಾವು ಕುಮಟಾ ಹೋಗಲ್ಲ. 1 ಅವರ ಇನ್ನೂ ಹಿಂದೆನೆಲ್ಲ ಡಿವಿಯೇಷನ್ ಬರುತ್ತಂತೆ. ಜೋಗ್ ಫಾಲ್ಸು ಹೋಗಲ್ಲ. ಜೋಗ್ ಫಾಲ್ಸ್ ಲಾಸ್ಟ್ ಟೈಮ್ ನೋಡಿದ್ವಿ, ಮತ್ತೇನು ಹೋಗಿ ಹೋಗೋಷ್ಟೊಳಗೆ ಟೈಮ್ ಆಗ್ಬಿಡ್ತು. ಲಾಸ್ಟ್ ಟೈಮ್ ಸ್ವಲ್ಪ ಬೇಗ ಹೊರಟಿದ್ವಿ, ಈ ಸತಿ ಲೇಟ್ ಆಗೋಯ್ತು. ಹಾಗಾಗಿ ಜೋಗ್ ಫಾಲ್ಸ್ ಏನಿಲ್ಲ, ಡೈರೆಕ್ಟ್ 1 ಅವರ.
ರೋಡ್ ಫುಲ್ ಗಡ 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 ಗಡ್ಡ 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 ಅಂತ ಇದೆ. ನಮ್ಮಮ್ಮಿ ಒಂಥರ ಇದು ಏನದು ಬೆಳದಿಂಗಳ ಬಾಲೆ ತರ. ಅವಳನ್ನ ಮಾತ್ರ ತೋರಿಸ್ಬಾರ್ದು, ಅವಳ ವಾಯ್ಸ್ ಮಾತ್ರ ಹಾಕ್ಬೇಕು. ಹೆಂಗೆ ನೋಡಿ, ಎಲ್ಲ ಯಾವಾಗ ರೋಡ್ ರೆಡಿ ಮಾಡ್ತಾರೋ ಇವೆಲ್ಲ ಬಹಳ ವರ್ಷದಿಂದ ಓಡಾಡ್ದೆ ಹಿಂಗೇ ಐತೆ. ಎಲ್ಲ ಹೈವೇ ಅಂತಾರೆ. ಅಟ್ಲೀಸ್ಟ್ ಸ್ವಲ್ಪ ರೋಡ್ ಅದು ರೆಡಿ ಮಾಡಿದ್ರೆ, ರೋಡ್ ರೆಡಿ ಅಂದ್ರೆ ಚಿಕ್ಕದೇ ಇರಲಿ, ತಾರ್ ಹಾಕ್ಬಿಟ್ರೆ ಸಾಕು, ನೀಟಾಗಿರುತ್ತೆ. ಅದು ಹಾಕಲ್ಲ, ಟಕ 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 ಅಂತದ. ಅದು ನಡ್ಕೊಂಡು ರೋಡಲ್ಲಿ ಚಿತ್ಕೊಂಡು ಹೋಯ್ತು, ಅದು ಕಾರ ಪಕ್ಕದಲ್ಲೇ ಹೋಯ್ತು. ಓಕೆ, ಮುಗದವ್ರು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ಬೆಟ್ಟದಿಂದ ಒಂದು ಅರ್ಧ ಕೆಳಗೆ ಇಳಿದ್ವಿ. 1 ಅವರ್ ಆದ್ಮೇಲೆ ಇನ್ನೂ ಫುಲ್ ಕೆಳಗೆ ಇಳಿತೀವಿ. ಅವಾಗ ಅಸಲಿ ಆಟ ಶುರು. ಅವಾಗ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ನಮಗೆ. ಅಲ್ಲಿಂದ ವಿಂಟರಲ್ಲಿ ಇದ್ದೀವಿ, ಅಲ್ಲಿ ಹೋಗಿದ ತಕ್ಷಣ ಸಮ್ಮರ್ ಶುರು. ಬೆಟ್ಟ ಇಳಿತಾ ಇದೀವಿ ನೋಡಿ, ಮೇಲ್ಗಡೆ ಬೆಟ್ಟ. ಸೊ ಈಗ ನಾವು ಕೆಳಗೆ ಇಳಿತಾ ಇದೀವಿ. ಯಾಕಂದ್ರೆ ಮಂಗಳೂರು, ಕಾರವಾರ, ಮುರುಡೇಶ್ವರ ಎಲ್ಲ ಸ್ವಲ್ಪ ಬೆಟ್ಟದಿಂದ ಕೆಳಗಿರೋದಲ್ಲ, ಸಿ ಲೆವೆಲ್ ಅಲ್ಲಿ ನೋಡಿ. ಮೇಲ್ಗಡೆಯಿಂದ ಬೆಟ್ಟ ಇಳಿತಾ ಇದೆ, ಘಾಟ್ ಸೆಕ್ಷನ್. ಅಷ್ಟು ದೊಡ್ಡ ಘಾಟ್ ಅಲ್ಲ, ನಾರ್ಮಲ್ ಘಾಟ್. ಕೆಳಗೆ ಇಳಿತಾ ಇರೋದು ಫೀಲ್ ಆಗ್ತಾ ಇದೆ. ಕೆಳಗಿಳಿತಾ ಬಿಸಿ ಜಾಸ್ತಿ ಆಗುತ್ತೆ. ಸಿ ಲೆವೆಲ್ಗೆ ಬರ್ತಾ ಇದೀವಿ ನಾವು. ಅಬೌವ್ ದ ಸಿ ಲೆವೆಲ್ ಇರೋದು ಬೆಂಗಳೂರಲ್ಲಿ, ಇಲ್ಲಿ ಬಿಲೋ ದ ಸಿ ಲೆವೆಲ್ ಬರ್ತಾ ಇದೀವಿ. ಸಿ ಲೆವೆಲ್ ಅಡ್ಜಸ್ಟ್ಮೆಂಟಿಗೆ ಬೆಟ್ಟ ಇಳಿತಾ ಇದೆ ನೋಡಿ. ಹೆಜಾನಿ ಅವ್ರು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಒಂದೊಂದೇ ಮನೆಗಳು ಇರ್ತಾವೆ ಈ ಕಡೆ ಎಲ್ಲ. ಇವ್ರು ಏನಾದ್ರು ಸಿಟಿ ಸಿಟಿ ಇನ್ ದ ಸೆನ್ಸ್ ಏನಾದ್ರು ಎಮರ್ಜೆನ್ಸಿಗೆ ಬೇಕು ಅಂದ್ರೆ ಎಷ್ಟು ದೂರ ಹೋಗ್ಬೇಕಾಗತ್ತೆ ಇವರು. ಯಪ್ಪ, ಅಂದ್ರೆ ಓಕೆ, ಅವರು ಆ ಸಿಟಿ ಆ ಲೈಫ್ಗೆ ಅವ್ರು ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಬಟ್ ಆದ್ರೂ ನಾವು ಅಲ್ಲೇನೇ ಬೇಕು ಅಂದ್ರೆ ಹಿಂಗೆ 2 ನಿಮಿಷ ಇತ್ತೀಚೆಗೆ ಬ್ಲಿಂಕಿಟ್, ಇನ್ಸ್ಟಾಮಾರ್ಟ್ ಆರ್ಡರ್ ಮಾಡಿದ್ರೆ 15 ನಿಮಿಷದಲ್ಲಿ ಎಲ್ಲ ಮನೆ ಬಾಗ್ಲಿಗೆ ಬಂದ್ಬಿಡುತ್ತೆ. ಪಾಪ ಇಲ್ಲಿರೋರಿಗೆ ಏನಾದ್ರು ಬೇಕು ಅಂದ್ರೆ ಫುಲ್ ಸಾಮಾನು ಲಿಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತಲ್ಲ ಇವರು ಅಂತ ನೋಡ್ತಾ ಇದೀನಿ. ಎಷ್ಟು ಕಷ್ಟ ಆಗ್ಬೋದು ಇವ್ರಿಗೆ ಅಂತ. ಆದ್ರೂ ಗ್ರೇಟ್ ಈ ಕಡೆ ಇರೋರು. ಏನಂತಮ್ಮ? ಏನಾದ್ರು ಬೇಕು ಅಂದ್ರೆ ಹಬ್ಬ ಹೋಗ್ಬಿಟ್ಟು ಹಬ್ಬ ಮಾಡ್ಕೊಂಡ್ ಬರೋದು. ಶಾಪಿಂಗ್, ಫುಲ್ ಹಬ್ಬದ ಶಾಪಿಂಗ್ ಮಾಡ್ಕೊಂಡು ಬರ್ಬೇಕು ಅವ್ರು. ವಾರಕ್ಕೆ ಒಂದ್ಸತಿ ಹೋಗಿ, ಇಲ್ಲ 15 ದಿನಕ್ಕೆ ಒಂದ್ಸತಿ ಹೋಗಿ, ಆ ಥರ. ನೇಚರ್ ನೋಡಿ ಎಷ್ಟು ಖುಷಿ ಆಗುತ್ತೆ. ನೇಚರ್ ಎಲ್ಲ ವಾಪಸ್ ಹೋಯ್ತವ್ರೆ ಟ್ರಿಪ್ ಮುಗಿಸ್ಕೊಂಡು ಅನ್ಸುತ್ತೆ. ನಾವು ಈಗ ಈ ಕಡೆ ಹೋಗ್ತಾ ಇದೀವಿ. ಇದು ಒಂದು ಸುಂದರವಾದ ವ್ಯೂ. ಇಲ್ಲಿ ನಿಲ್ಲಿಸಿ ಫೋಟೋಸ್ ಎಲ್ಲ ತಗೊಂಡು ಓಡ್ತಾ ಇದ್ದೀವಿ. ಜಸ್ಟ್ ಸೀ ಇಟ್. ವ್ಯೂ ನೋಡಿ, ಇದು 1 ಅವರ್ಗೆ ಹೋಗೋ ರೋಡಲ್ಲಿರೋ ವ್ಯೂ. ಫುಲ್ ಮಿಸ್ಟ್, ಜೋಗ್ ಫಾಲ್ಸ್ ನೀರು ಕಾಣಿಸ್ತಾ ಇದೆ ಅನ್ಸುತ್ತೆ. ಏನ್ ಸಾಕಾಗಿದೆ ನೋಡಿ. ಫುಲ್ ಮೋಡ, ಬಿಸಿಲು ಇದೆ. ವ್ಯೂ ನೋಡಿ ಏನ್ ಸಾಕಾಗಿದೆ. ನದಿ, ಬೆಟ್ಟ. ಫೈನಲಿ 1 ಅವರ್ ರೀಚ್ ಆಗಿ ಹೈವೇ ಕನೆಕ್ಟ್ ಆಗ್ತಾ ಇದೀವಿ. ಇಲ್ಲಿ ನೋಡಿ, ಇದೇ ಹೈವೇ. ಸ್ಟ್ರೈಟ್ ಹೋದ್ರೆ ಮಂಗಳೂರು, ರೈಟ್ ಹೋದ್ರೆ ಕಾರವಾರ, ಗೋಕರ್ಣ. ಈ ಕಡೆ ಲೆಫ್ಟ್ ಇನ್ ದ ಸೆನ್ಸ್ ಸ್ಟ್ರೈಟ್ ಹೋದ್ರೆ ಮುರುಡೇಶ್ವರ, ಮಂಗಳೂರಿಗೆ. ಸೊ ಫೈನಲಿ ಹೈವೇಗೆ ಬಂದ್ವಿ ನಾವು. ಹೈವೇ ಕನೆಕ್ಟ್ ಆದ್ವಿ. ಇದು ಮಂಗಳೂರು ಮುರುಡೇಶ್ವರಕ್ಕೆ ಹೋಗುತ್ತೆ. ಇಲ್ಲಿಂದ ಇಡಗುಂಜಿ ದೇವಸ್ಥಾನ ನಮಗೆ 17 ಕಿಲೋಮೀಟ್ರು. ಈ ಲೆಫ್ಟ್ ಏನಿದೆ, ಇಲ್ಲಿ ಲೆಫ್ಟ್ ಹೋದ್ರೆ ಇದು ಬೋಟಿಂಗ್ ಸ್ಪಾಟ್. 1 ಅವರ್ ಬೋಟಿಂಗ್ ಸ್ಪಾಟ್ ಇದು. ಎಲ್ಲ ಇಲ್ಲೇ ಇಳ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಯ್ತವ್ರೆ. ಇಲ್ಲ ಬಸ್ಸಲ್ಲಿ ಬಂದಿರೋರು, ನಾನು ಬಸ್ಸಲ್ಲಿ ಹೋಗಿಲ್ಲ. ಸೊ ಅದು ಬೋಟಿಂಗ್ ಸ್ಪಾಟ್ ಇಂದ ಈಗ ನಾವು ಸೀದಾ ಇಡ್ಗುಂಜಿ. ಲಾಸ್ಟ್ ಇಯರ್ ನಾವು ಬೋಟಿಂಗ್ ಸ್ಪಾಟ್ಗೆ ಹೋಗಿದ್ವಿ.
ವಿಡಿಯೋ ಅವಾಗ ಅಷ್ಟು ಚಾನಲ್ ಏನು ಸ್ಟಾರ್ಟ್ ಮಾಡಿರಲಿಲ್ಲ, ಸೊ ಹಾಗಾಗಿ ವಿಡಿಯೋಸ್ ಎಲ್ಲ ಏನು ಜಾಸ್ತಿ ಮಾಡಿರಲಿಲ್ಲ. ನಾರ್ಮಲ್ ಆಗಿತ್ತು. ಹೋಗ್ಬಿಟ್ಟು ಬಂದೆ. ಸೊ ಇನ್ನೇನು ಹೋಗಿದ್ವಲ್ಲ ಅಂತ ಹೋಗ್ತಾ ಇಲ್ಲ. ಈ ವರ್ಷ ಲೇಟ್ ಆಗೋಯ್ತು ನಮಗೆ. ಹೇಳಿದ್ನಲ್ಲ, ಹೋಟೆಲ್ಲು, ಎಮಿಷನ್ ಟೆಸ್ಟು, ಅದಾದ್ಮೇಲೆ ಅಲ್ಲೊಂದೆರಡು ಕಡೆ ಫೋಟೋ ಶೂಟ್ ಮಾಡಿದ್ವಿ. ವ್ಯೂ ಚೆನ್ನಾಗಿತ್ತು ಅಂತ, ಹಾಗಾಗಿ ಟೈಮ್ ಆಯಿತು. ನಾವು 3 ಗಂಟೆ ಅಂದ್ಕೊಂಡಿದ್ವಿ ಇಡ್ಗುಂಜಿ. 3ರಿಂದ 3:15 ಆಯಿತು. ಈಗ 4 ಕಾಲು ಆಗಿದೆ ರೀಚ್ ಆಗೋದು. 17 ಕಿಲೋಮೀಟ್ರ್ ಇದೆ. ಸೊ ಸೀದಾ ಹೋಗ್ಬಿಡ್ತೀವಿ ಇಡ್ಗುಂಜಿಗೆ. ನೋಡಿ ಫ್ರೆಂಡ್ಸ್, ಇದೇ ಶರಾವತಿ ರಿವರ್, ಶರಾವತಿ ವಾಟರ್. ಅದೇನು ಜೋಗಿಂದ ಬರುತ್ತೆ ಎಲ್ಲ ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ವ್ಯೂ ನೋಡಿ ಏನು ಸಖತ್ತಾಗಿದೆ. ಸೊ ಇವಾಗ ಅವ್ರು ಏನು ನಮಗೆ ಬೋಟಿಂಗ್ ಕರ್ಕೊಂಡು ಹೋಗ್ತಾರಲ್ಲ, ಈಗ ಹೊನ್ನಾವರ ಬೋಟಿಂಗ್ ಅಂತ ಏನು ಫೇಮಸ್ ಆಗಿದೆಯಲ್ಲ, ಸೊ ಈ ನದಿಯಲ್ಲೇ ಅವರು ಬೋಟಿಂಗ್ ಮಾಡಿಸೋದು. ಸೊ ಕೆಲವೊಂದು ಸ್ಪಾಟ್ ಅಲ್ಲೇ ರೌಂಡ್ ಹೊಡಿಸ್ಬಿಟ್ಟು ಕರ್ಕೊಬಂದ್ಬಿಡ್ತಾರೆ. ಸೊ ಇದೇ ಅದು ಸ್ಪಾಟ್, ಸಖತ್ತಾಗಿದೆ ನೋಡಿ. ಅಲ್ಲಿ ಬೋಟಿಂಗ್ ಮಾಡ್ತೀಯಾರ ನೋಡಿ, ಕಾಣಿಸ್ತಾ ಇರ್ಬೋದು ನಿಮ್ಗೆ ದೂರದಲ್ಲಿ. ಸೊ ಅದೇ ಈ ಫ್ಲೈಓವರ್ ತನಕ ಕರ್ಕೊಬಂದು ವಾಪಸ್ ಹೋಗ್ತಾರೆ. ಹೆಸರೇ ಇಲ್ಲ ಆಫ್ ಮಾಡ್ತೀನಿ.